ಬಂಧುಗಳೇ, ನೀವೆಲ್ಲ ನೋಡ್ತಾ ಇದ್ದೀರಿ ಈ ಭಾಗದ ಹಲವಾರು ಸಮಸ್ಯೆಗಳಿಗೆ ನಾನು ಹೇಳ್ತೇನೆ. ಈಗ ಮೊನ್ನೆ ನೋಡಿದ್ದೀರಿ ಮೊರಾರ್ಜಿ ಸ್ಕೂಲ್ ಸಮಸ್ಯೆ, ಎಲ್ಲಿ ಹೋದರೂ ರಸ್ತೆಗಳ ಸಮಸ್ಯೆ, ಯಾವುದೇ ಅಭಿವೃದ್ಧಿ ಇಲ್ಲದ ಕ್ಷೇತ್ರ ಅಂದರೆ ಶೃಂಗೇರಿ ಕ್ಷೇತ್ರ. ಇವತ್ತು ಇಲ್ಲಿಗೆ ಏನಾಗಿದೆ ಅಂದರೆ ಕೇವಲ ಓಟ್ ಹೇಗೆ ತಗೊಳ್ಳೋದು ಅಂತ ಗೊತ್ತಿದೆ, ಆದರೆ ಇಲ್ಲಿರುವಂಥ ಸಮಸ್ಯೆಗಳನ್ನು ನೋಡಿದ್ರೆ ಬೆಟ್ಟದಾಕಾರ ಆಗಿದೆ. ಒಂದು ವರ್ಷಕ್ಕೆ 1800 ಜನ ವಿದ್ಯಾರ್ಥಿಗಳು ಹೊರಡೆ ಹೋಗ್ತಾರೆ, ಆದರೆ ಯಾವುದೇ ಒಂದು ಕಂಪನಿ ಇಲ್ಲ, ಕೆಲಸ ಕೊಡುವಂಥ ಕಂಪನಿ ಇಲ್ಲ, ಯಾವುದೂ ಒಂದಿಲ್ಲ. ಒಂದು ಸಣ್ಣ ಕೈಗಾರಿಕೆ ವಲಯ ಇಲ್ಲ. ಹಾಗಾದರೆ ಈ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ತಾರೆ? ಬೆಂಗಳೂರಿಗೆ ಹೋಗಿ 10-15 ಸಾವಿರಕ್ಕೆ ಕೂಲಿ ಮಾಡ್ತಾರೆ. ಆ ಪರಿಸ್ಥಿತಿ ಇದೆ. ದೂರದೃಷ್ಟಿತ್ವ ಇಲ್ಲದೆ ಇರುವಂಥ ನಾಯಕತ್ವನೇ ಇಲ್ಲಿದೆ. ಹಿಂದೆ ನಾವೇನಾದರೂ ನೋಡ್ತಿದ್ರೆ ಗೋವಿಂದೇಗೌಡರ ಕಾಲದಲ್ಲಿ, ಇವತ್ತು ನೋಡ್ತಾ ಇದ್ದೇವೆ, ಈ ರಸ್ತೆ ಮಾಡಿದ್ದು ಗೋವಿಂದೇಗೌಡರು, ಈ ಮನೆಗಳಿಗೆ ಕೊಟ್ಟಿದ್ದು ನಮಗೆ ಕೊಟ್ಟು ಗೋವಿಂದೇಗೌಡರು, ಸಾಗುವಳಿ ಚೀಟಿ ಕೊಟ್ಟಿದ್ದು ಗೋವಿಂದೇಗೌಡರು. ಆ ತಗೊಳ್ಳುವ ಮಾತ್ರ ನೆನಪು, ಆಮೇಲೆ ನೆನಪೇ ಇರಲ್ಲ. ಆ ಪರಿಸ್ಥಿತಿ ನೋಡಿದ್ದೇನೆ. ಆದರೆ ದೂರದರ್ಶಿತ್ವ ಇಲ್ಲದ ನಾಯಕತ್ವ ನೋಡಿದ್ದೇನೆ. ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಇಲ್ಲಿ 7 ವರ್ಷ ಆಯಿತು. ನಮ್ಮ ಇದರಲ್ಲಿ ಇಲ್ಲಿ ಶಾಸಕರು ಬಂದು ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಕೊರತೆಯಾಗಿರುವಂಥ ಕ್ಷೇತ್ರ ಶೃಂಗೇರಿ ಕ್ಷೇತ್ರ. ಅಥವಾ ಅಭಿವೃದ್ಧಿ ಬಗ್ಗೆ ಅವರಿಗೆ ಪರಿಜ್ಞಾನ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ನಾನಾದರೂ ಹೇಳ್ತೇನೆ, ಇಲ್ಲಿಯ ಹಲವಾರು ಸಮಸ್ಯೆಗಳ ಅಗರವೇ ನಿಂತಿದೆ. ಯಾರು ಇಲ್ಲಿ ನಮ್ಮ ಹೇಳ್ತೀವಿ, 100 ವರ್ಷಗಳಿಂದ ಇಲ್ಲಿ ನಾವು ಏನೋ ಜಮೀನು ಮಾಡ್ಕೊಂಡು, ನಾನೊಬ್ಬ ಜಮೀನ್ದಾರ, ನಾನು ಇದೇ ಭಾಗದವನು, ಜಮೀನ್ದಾರ, ತಂದೆಯಿಂದ ಕಾಲದಿಂದ, ತನ್ನ ಅಜ್ಜನ ಕಾಲದಿಂದಲೇ ಇರೋವನು. ಬಟ್ ಇವತ್ತು ನಾವು ಅವತ್ತು ಜಮೀನು ಮಾಡಿದ್ವೋ, ಇವತ್ತು ನಮ್ಮದೊಂದು ಫಾರೆಸ್ಟ್ನವ್ರು ಒದ್ದಾಡ್ತಾರೆ, ಒತ್ತುವರಿಯನ್ನು ಹೆಸರಿನಲ್ಲಿ ನಮ್ಮದನ್ನು ಹೊರಡೆ ಹಾಕ್ತಾರೆ, ರಾತ್ರಿ ಬಂದು ನಮ್ಮ ಸಸಿಗಳನ್ನು ಕಡಿತಾರೆ. ರೈತರ ಸಮಸ್ಯೆ ಬೆಟ್ಟದಾಕಾರ ಇದೆ. ಜಾಯಿಂಟ್ ಸರ್ವೆ ಇದುವರೆಗೂ ಆಗಲಿಲ್ಲ. ಈ ರೈತರು, ಇಡೀ ರೈತರು ಯಾರು ಇಲ್ಲಿ ಕೂತಿದ್ದಾರೋ ಎಲ್ಲರೂ ನೆಮ್ಮದಿ ಕಳ್ಕೊಂಡಿದ್ದಾರೆ. ಗುಣವಂತ ಮೊನ್ನೆ ಹೋಗಿದ್ದೆ, ಅವರು ಬಂದು 100 ವರ್ಷ ಮನೆ ಕಟ್ಟಿದ್ದಾರೆ ಅಂತ, ಇನ್ನೂ ಸಾಗುವಳಿ ಚೀಟಿ ಇಲ್ಲ, ಈ ಖಾತೆ ಆಗಿಲ್ಲ. ಇಲ್ಲಿ ಸಾಗುವಳಿ ಚೀಟಿ ಆಗದೆ ಇರೋರು ಸಿಕ್ಕಾಪಟ್ಟೆ ಇದ್ದಾರೆ. ಅಂದರೆ ಆ ನಾಯಕತ್ವ ಏನು ಮಾಡ್ತಿದೆ ಅಂತ ನನಗೆ ಗೊತ್ತಿಲ್ಲ. ಇವತ್ತೇನೆ ನೋಡ್ತಾ ಇದ್ದೀವಿ. ನೀವು ಕೇಳಿದ್ದೀರಿ, ಮನೆಗಳು ಎಲ್ಲಿಗೋ ಹಸುಗಳನ್ನು ಬಿಡಬೇಡಿ ಅಂತಾರೆ. ಹಾಗಾದ್ರೆ ಸೊಪ್ಪಿನ ಹಿಂದಿನ ಕಾಲದಲ್ಲಿತ್ತು, ಸೊಪ್ಪಿನ ಬೆಟ್ಟ, ಗೋಮಾಳ, ಇದೆಲ್ಲ ದನಗಳಿರಬೇಕು ಅಂತ ಮಾಡಿದರು. ಪುಣ್ಯ ಭೂಮಿ ಇದು. ಇವತ್ತು ನಿಮಗೆ ನೋಡಿದ್ದೀರಿ, ಇದು ಪುಣ್ಯ ಭೂಮಿ. ಶೃಂಗೇರಿ ಮಠದ ಸ್ವಾಮಿಗಳಿರುವಂಥ ಪುಣ್ಯಭೂಮಿ, ಹರಿಹರಪುರ ಮಠದ ಸ್ವಾಮಿಗಳಿರುವಂಥ ಪುಣ್ಯಭೂಮಿ, ಬಂಡಿಗಡಿ ಮಠದ ಸ್ವಾಮಿಗಳಿರುವಂಥ ಪುಣ್ಯಭೂಮಿ, ಏನು ಬಸ್ತಿ ಮಠದ ಸ್ವಾಮಿಗಳಿರುವಂಥ ಪುಣ್ಯಭೂಮಿ, ಬಾಳೆಹೊನ್ನೂರು ಇರುವಂಥ ಪುಣ್ಯಭೂಮಿ. ಈ ಪುಣ್ಯಭೂಮಿ ಕಥೆ ಏನಾಗಿದೆ ಅಂದರೆ, ನಮ್ಮನ್ನೆಲ್ಲ ಯಾರಿಗೂ ಯೋಗನೇ ಇಲ್ಲ ಅನ್ನೋ ಥರ ಮಾಡಿದೆ. ನಮ್ಮ ಜಮೀನು ನಮ್ಮ ಹತ್ರ ಇಲ್ಲ. ದಿನಕ್ಕೆ 106 ಸಮಸ್ಯೆ. ಅರಣ್ಯ ಇಲಾಖೆಯ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀವಿ ಅನ್ನೋದು ಇದುವರೆಗೆ ಯಾರೂ ಆ ದಿಟ್ಟ ನಿರ್ಧಾರ ತಗೊಳ್ಳಿಲ್ಲ. ಅದ್ರ ಬದಲಿಗೆ ಇನ್ನೊಂದು ಬರೆದ್ರು, ಅರಣ್ಯ ಇಲಾಖೆಯ ಪರ್ಮಿಷನ್ ತಗೊಂಬನ್ನಿ ಅಂತೇಳಿ. ಇವತ್ತು ಭಾಳ ದೊಡ್ಡ ಸಮಸ್ಯೆಯಲ್ಲಿದ್ದೇವೆ. ಮತ್ತು ರಾಜ್ಯ ಒಂದು ಮುಂದಿನ ಆಶಾಕಿರಣದಲ್ಲಿದೆ. ಮತ್ತು ಎಲ್ಲರೂ ಇಲ್ಲಿ ಕೂತಿರೋರಿಗೆ ಗೊತ್ತಿರಲಿ, BJP ನಾವು ಹೊಂದಾಣಿಕೆ ರಾಜಕೀಯ ಇದೆ. ಆದರೆ ನಮಗೆ ಗೊತ್ತಿರಲಿ, ದೇವೇಗೌಡರು ಕುಮಾರಣ್ಣನ ಮೋದಿಯವರು ಕೊಡುವಷ್ಟು ಗೌರವ ಸ್ಥಳೀಯವಾಗಿ ಕೊಡದೇ ಇರ್ಬೋದು. ದೇವೇಗೌಡರು ಕುಮಾರಣ್ಣವರು ಏನು ಅನ್ನೋದನ್ನು ಇಡೀ ದೇಶದ ಮಂತ್ರಿಮಂಡಲದಲ್ಲಿ ಕುಮಾರಣ್ಣವರು 8ನೇ ಸ್ಥಾನಕ್ಕಿದ್ದಾರೆ ಅಂದರೆ 2ನೇ ಸ್ಥಾನ ಇದ್ದಾಗೆ, ಬಾಕಿ ಪೂರ್ತಿ ಅವ್ರದ್ದೇ ಆದ. ಕುಮಾರಣ್ಣವ್ರನ್ನ ಕೇಳಿದೆ ಯಾವುದೇ ಒಂದು ಕಾರ್ಯ ನಡೆಯಲ್ಲ. ಆದ್ದರಿಂದ ಬಂಧುಗಳೇ, ಮುಂದೆ ಬರುವ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತು ಚುನಾವಣೆಗೆ ತಯಾರಾಗಬೇಕಂದ್ರೆ ನಿಮ್ಮ ಸದಸ್ಯತಾ ಅಭಿಯಾನ ಭಾಳ ಮುಖ್ಯ. ಯಾರು ಯಾರು ಆ್ಯಕ್ಟಿವ್ ಮೆಂಬರ್ ಇಲ್ಲದ್ರೆ ಯಾವುದೇ ಒಂದು ಪದಾಧಿಕಾರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಮಗೆಲ್ಲ ಹೇಳ್ತೇನೆ, ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆಗೆ ಬಂದಿದ್ದಾರೆ. ಪಕ್ಷ ಕಟ್ಟೋದ್ರಲ್ಲಿ, ಪಕ್ಷ ಸಂಘಟನೆ ಬಲವರ್ಧನೆಗೆ. ಆದ್ದರಿಂದ ನಾವೆಲ್ಲರೂ ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ನಾನು ಇಷ್ಟು ಹೋರಾಟ ಮಾಡಲಿಕ್ಕೆ ಕಾರಣ ಇಷ್ಟೇ. ಮಾಜಿ ಪ್ರಧಾನಿಗಳ ರೂಮಿಗೆ ಹೋದರೆ 93ನೇ ವಯಸ್ಸಿನವರು ಒಂದು ಮಾತು ಹೇಳ್ತಾರೆ, ಸುಧಾಕರ್ ಶೆಟ್ಟರೆ ಶೃಂಗೇರಿಗೆ ಒಂದು ಡೇಟ್ ಇಡಿ, ಅಲ್ಲಿ ಬಂದು ನಿಮಗೆ ನಾನು ಸಭೆ ಮಾತಾಡ್ತೇನೆ ಅಂತ. ಮೊನ್ನೆ ಯಾರಿಗೆ ಒಂದು ಹೇಳಿದೆ, ನನ್ನ ಸ್ನೇಹಿತರಿದ್ದಾರೆ, ಅಣ್ಣ ಇಲ್ಲಿ ಏನು ಮಾಡೋಕ್ಕಾಗಲ್ಲ. ನಾನು ಹೇಳಿದೆ, ದೇವೇಗೌಡ್ರನ್ನ ಒಂದ್ಸರಿ ಭೇಟಿ ಮಾಡಿದ್ರೆ ನಿನಗೆ ವೈಬ್ರೇಷನ್ ಬಂದ್ಬಿಡುತ್ತೆ, ನೀನು ಮಾಡ್ಬೋದು ಅನ್ನೋ ಧೈರ್ಯ ಬರುತ್ತೆ ಅನ್ನೋ ಮಾತು ಹೇಳಿದೆ ನಾನು. ಕುಮಾರಣ್ಣನ ಏನಾದರೂ ಭೇಟಿ ಮಾಡಿದ್ರೆ ಖಂಡಿತ ಹೇಳ್ತೀನಿ, ಬ್ರದರ್, 28ಕ್ಕೆ ಮತ್ತೊಮ್ಮೆ ನಮ್ಮ ಸರ್ಕಾರ ಬರುತ್ತೆ, ನನ್ನ ಕಾರ್ಯಕರ್ತರಿಗೆ ನಾನು ಮತ್ತೊಮ್ಮೆ ಅಧಿಕಾರ ಕೊಡ್ತೀನಿ ಅನ್ನೋ ಮಾತನ್ನು ಕುಮಾರಣ್ಣ ಹೇಳ್ತಾರೆ. ಯೋಚನೆ ಮಾಡಿ, 3 ಸಾರಿ ಪ್ರಬಲ ಚುನಾವಣೆ, ರಾಷ್ಟ್ರ ಎಲ್ಲ ನೋಡ್ತು. ನಿಖಿಲ್ ಏನು ಮಾಡ್ತಾರೆ, ಎಲ್ಲಾದರೂ ಅವ್ರ ಮುಖದಲ್ಲಿ ಸೋಲಿನ ಕಳೆ ಇದೆಯಾ? ಎಲ್ಲಾದರೂ ಅವರ ಮುಖದಲ್ಲಿ ಇನ್ನೊಬ್ಬರನ್ನ ಏನಾಗುತ್ತೆ ಅಂದರೆ ಅವ್ರು ನಗ್ತಾ ಇದ್ದರೆ
ನಾನು ಏನೋ ಕೆಲಸ ಮಾಡೋಣ ಅನ್ನೋ ಒಂದು ಇದಿದೆ. ಅದೇ ಆ ಏನು ಜೆನೆಟಿಕ್ ಭಾಳ ಕಷ್ಟ ಅಂತ ಜೆನೆಟಿಕ್ ಸಿಗೋದು ಅಂತ ಒಂದು ವ್ಯವಸ್ಥೆ ನಮ್ಮ ಜೊತೆಲಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಹೇಳ್ತಾ, ಅವರೇ ಈಗ ಮಾತಾಡಲಿಕ್ಕೆ ಇರೋದು. ಯಾಕಂದರೆ ನಾನು ಅಜಿತ್ ರಂಜನ್ ಅವ್ರಿಗೆ ಕೇಳಿದೆ, ನೀವು ಮಾತಾಡ್ತೀರಾ ಅಂತ. ಅವ್ರು ಹೇಳಿದ್ರು ಇಲ್ಲ ಅಣ್ಣ ಅವರಿಗೆ ಕೊಡಿ ಅಂತ ಹೇಳಿದ್ದಾರೆ. ಅವರಿಗೆ ಮುಖ್ಯವಾಗಿ ನಾವು ಕೊಡೋದು ಈಗ, ಯಾಕಂದರೆ ಮುಂದೆ ಅವರು ಮುಂದಿನ ಅಕ್ಕ ನೀವು ಮಾತಾಡ್ತೀರ ಅಕ್ಕ ರಶ್ಮಿ ಅಕ್ಕ? ಹಾಂ, ಯಾಕಂದರೆ ಮುಂದೆ ಅವರಿಗೆ ಪ್ರಯಾಣ ಬೆಳೆಸಬೇಕಾಗಿರೋದ್ರಿಂದ ಆಗಲಿಂದ ನಾನು ಗಂಟೆ ತೋರಿಸ್ತಿದ್ದಾರೆ, ಸುಧಾಕರ್ ಶೆಟ್ಟರೆ ಗಂಟೆ ನೋಡಿ ಅಂತ. ಬಂಧುಗಳೇ, ನಾನು ಮತ್ತೆ ಕೊನೆಯದಾಗಿ ಮತ್ತೆ ಹೇಳ್ತೇನೆ, ನಾವು ಸ್ವಾಭಿಮಾನಿಗಳು. ಏನು JDS ಪಕ್ಷದವರು ಭಾಳ ಶ್ರೀಮಂತರಲ್ಲ, ಆದರೆ ಬಾರ ಹೋಗಿ ಗಲಾಟೆ ಮಾಡೋರು ಅಲ್ಲ, ಆದರೆ ಅವರು ಸ್ವಾಭಿಮಾನಿಗಳು. ಅವರಿಗೆ ಸ್ವಾಭಿಮಾನ ಬಿಟ್ಟು ಯಾವುದಕ್ಕೂ ಅವರು ಅಡ್ಡ ಬರಲ್ಲ. ಅದೇ JDS ಪಕ್ಷ. ಯಾರಿಗೂ ಲಂಚ ಅಥವಾ ಇದೆ ಅವರವರ ಮಧ್ಯಸ್ಥಿಕೆ ಅದಕ್ಕೆಲ್ಲ ಹೋಗಲ್ಲ. ಆದ್ದರಿಂದ ಅವರು ಎಲ್ಲಿ ಹೋದ್ರೇನು ಸ್ವಾಭಿಮಾನಿಗಳು. ಆ ಸ್ವಾಭಿಮಾನಿಗಳು ಕೂತಿರೋ ಒಂದು ಸಭೆಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.